ಒಬ್ಬ ಕೋಟ್ಯಾಧಿಪತಿ, ಒಬ್ಬ ಬಡವ. ಒಬ್ಬ ಕೋಟ್ಯಾಧಿಪತಿ, ಒಬ್ಬ ಬಡವ ಇರುವಂಥ ವ್ಯತ್ಯಾಸ. ಕೋಟ್ಯಾಧಿಪತಿ ಬಡವನಿಗಿರೋ ವ್ಯತ್ಯಾಸ. ಬಡವ ನನ್ನ ಲೈಫ್ ಇಷ್ಟೇ ಅಂತ ಯೋಚನೆ ಮಾಡ್ತಾನೆ. ಬಡವ ನನ್ನ ಲೈಫ್ ಇಷ್ಟೇ ಅಂತ ಯೋಚನೆ ಮಾಡ್ತಾನೆ. ಕೋಟ್ಯಾಧಿಪತಿ ನನ್ನ ಹತ್ರ 1 ಕೋಟಿ ಇದೆ, ಅದನ್ನು 2 ಕೋಟಿ ಯಾವ ರೀತಿ ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಅದರಲ್ಲಿರೋ ಟ್ರ್ಯಾಟಿಕ್ಸ್ ಏನು ಗೊತ್ತಾ? ಸಿಂಪಲ್. ಅದರಲ್ಲಿರುವಂಥ ಒಂದು ಸಣ್ಣದೇನಪ್ಪ ಅಂದರೆ, ಆ ಕೋಟ್ಯಾಧಿಪತಿಗೆ ನಾನು ಇನ್ನೂ ದುಡಿಬೇಕನ್ನೋ ಛಲ ಇರುತ್ತೆ, ಆದರೆ ಬಡವನಿಗೆ ನಾನು ಎಷ್ಟು ದುಡಿದ್ರು ಅಷ್ಟೇ ಅನ್ನೋ ನಿರಾಶೆ ಇರುತ್ತೆ. ಸೊ ನಿರಾಶೆ ಯಾರ ಮನಸ್ಸಲ್ಲಿರುತ್ತೆ ಅವ್ರ ಜೀವನದಲ್ಲಿ ಅವರು ಸಕ್ಸಸ್ ಆಗಲ್ಲ, ಅವ್ರ ಮಕ್ಕಳು ಸಕ್ಸಸ್ ಆಗಿಬಿಡಲ್ಲ. ಸೊ ನಿರಾಶೆ ಇದೆಯಲ್ಲ ಜೀವನದ ದೊಡ್ಡ ಶತ್ರು. ಇವತ್ತು ನಾನು ಒಂದು ಸಿಂಪಲಾಗಿ ಹೇಳ್ತೀನಿ. ನಾನಿವತ್ತು ಒಂದು ಹಸು ತೊಗೊಂಡು ಅದರಿಂದ ಬೆಳೆದೆ, ಅದರಿಂದ ಚೆನ್ನಾಗಾದೆ, ಅದರ ಜೊತೆಗೆ 2 ಮಾಡಿದೆ, 3 ಮಾಡಿದೆ, 4 ಮಾಡಿದೆ. ಎಲ್ಲೋ ಒಂದು ಕಡೆ ಸಮಸ್ಯೆ ಬರ್ಬೋದು. ಸಮಸ್ಯೆ ಬರೋದು ಕಾಮನ್. ಆದರೆ ಆ ಸಮಸ್ಯೆನ ಮೆಟ್ಟಿ ನಿಂತು ನೀವು ಅದನ್ನು ಒಂದು ಗುರಿಯಾಗಿ ಇಟ್ಕೊಂಡು 5, 6, 8, 10 ಹಸುಗಳನ್ನು ಮಾಡಿದಾಗ 1 ಹಸು ಕೈ ಕೊಡ್ಬೋದು, 2 ಹಸು ಕೈ ಕೊಡೋದು. ಆದರೆ ಲೈಫ್ ಟೈಮ್ ಆಗೋ ಮಾತೆ ಕೈ ಕೊಡಲ್ಲ. ನಾನು ಹೇಳ್ತೀನಿ, ಒಳ್ಳೆ ಫೀಡನ್ನು ಬಳಸಿ ಒಳ್ಳೆ ಹಸು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಫೇಲ್ ಆಗತ್ತೆ ನೋಡೋಣ. ಒಳ್ಳೆ ಹಸು, ಒಳ್ಳೆ ಫೀಡ್ ಯಾಕೆ ಫೇಲ್ ಆಗತ್ತೆ ನೋಡೋಣ. ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ನೋಡಿ, ಕರ್ನಾಟಕದಲ್ಲಿ ಇವತ್ತು ಎಲ್ಲ ಫೀಡಿಗೂ ಚಾಲೆಂಜ್ ಮಾಡ್ತೀನಿ ನಾನು. ಎಲ್ಲ ಫೀಡಿಗೂ ಚಾಲೆಂಜ್. ಯಾಕೆ ಅಂದರೆ ನನಗೊಂದು ನನ್ನದೇ ಆದ ಒಂದು ಯೋಚನೆ ಮಾಡಿ ಆ ಫೀಡನ್ನು ತಯಾರಿಸಿದ್ದೀನಿ. ಸೊ ನನ್ನ ಹಸುಗಳಿಗೆ ನಾನು ಕೊಡ್ತೀನಿ. ಆ ಹಸುಗಳಿಂದ ಪ್ರತಿ ವರ್ಷ ಇಷ್ಟು ಆದಾಯ ತೊಗೊಳ್ತೀನಿ ಅಂತ ಗ್ಯಾರಂಟಿ. ಆ ಕಾನ್ಫಿಡೆನ್ಸ್ ನಿಮಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ನೋಡಿ, ಕಾನ್ಫಿಡೆನ್ಸ್ ಅನ್ನೋದು ಬೇರೆಯವರು ಹೇಳಿದ್ದು ಆಗಲ್ಲ. ನಾನು ಇವತ್ತು ಕಾನ್ಫಿಡೆನ್ಸಿಗೆ ಬೆಳಿಬೇಕಂತ ಇರ್ಬೋದು. ಸೊ ಆ ಕಾನ್ಫಿಡೆನ್ಸ್ ನನ್ನಲ್ಲಿದ್ದಾಗ ಮಾತ್ರ ಗೆಲ್ಲೋದು. ಇವತ್ತು 1, 2, 3 ಹಾಕಿದವರು, 3 ಹಸು ಮಾಡ್ಕೊಂಡವರು ಹಾಗೇ ನಡೀತಾ ಇರ್ತಾರೆ. ಆದರೆ 3 ಹಸುವಿಂದ 10 ಹಸು ಹೋದವರು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ತಾರೆ. ಸೊ ಲೋಕಲ್ ಹಸು ತೊಗೊಳ್ತೀರಾ? ಆಗಲ್ಲ. ತೊಗೊಳ್ಳಿ, ಏನಾದರೂ ಆಗಿ, ನನಗೇನಾಗಬೇಕಿತ್ತು. ಆದರೆ 10 ಹಸು ಜೊತೆಗೆ 10 ಬ್ರೀಡ್ ಕರು ಬಂದಾಗ ಮಾತ್ರ ಲಾಭ ನಿಮಗೆ. ಯಾವನ ಮೂರ್ಖ ಹೇಳ್ಬೋದು ನಿಮಗೆ ಹಂಗಾಗ್ತಿ ಹಿಂಗೆ ಆಗಲ್ಲ. ಆ ಹಸು 40 ಲೀಟ್ರ್ ಕೊಟ್ಟರು ನೀವು ಸಕ್ಸಸ್ ಮಾಡೋಕ್ಕಾಗಲ್ಲ. ಆ ಹಸು 40 ಲೀಟ್ರ್ ಕೊಟ್ಟು ಸಕ್ಸಸ್ ಮಾಡೋಕ್ಕಾಗಲ್ಲ. ಅದರಿಂದ ಬರಬೇಕು, ಅದರಿಂದ ಬ್ರೀಡ್ ಕರುಗಳು ಬರಬೇಕು. ಆ ಕರುಗಳಿಂದ ಬೆಳೆಸಬೇಕು. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ಕಷ್ಟ ಆಗತ್ತೆ. ಕಷ್ಟ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆ ಕಷ್ಟದಿಂದಾನೇ ನಿಮಗೆ ಸಕ್ಸಸ್ ಇರೋದು. ನಾನು ಹೇಳ್ತಾ ಇದ್ದೀನಿ ಇವತ್ತು ಮಾತು. ಎಷ್ಟು ದಿನ ಹೇಳ್ಬೋದು? 4 ದಿನ ಹೇಳ್ಬೋದು, 8 ದಿನ ಹೇಳ್ಬೋದು, 15 ದಿನ ಹೇಳ್ಬೋದು. ಅದ್ರ ಮೇಲೆ ನಾನು ಹೇಳಲ್ಲ. ಯಾಕಂದರೆ ಎಷ್ಟೋ ಜನರಿಗೆ ನಾನು ಹೇಳಿದ್ದು